ಓ ನಿಲ್ಲಿ 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 ಒಂದು ನಿಮಿಷ ಆಯ್ತಾ. ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಭಾರಿ ಚೆನ್ನಾಗಿ ಬಂದಿದೆ ಅಡಿಕೆ ಇದು. ಹಾಂ, ಇದಕ್ಕೆ ನೀವು ಏನೇನು ಮಾಡಿದ್ದೀರಾ ಇದಕ್ಕೆ ಅಡಿಕೆಗೆ? ಅದಕ್ಕೆ ಅಂತಂದರೆ ನಾವು ಕಾಫಿ ತೋಟದಲ್ಲಿ ನೆಟ್ಟಿರೋದು. 1 ಅಡಿ 10 ಅಡಿ ಅಂತರ ಇದೆ ಇದು. ನಾವು ಫಸ್ಟ್ ನೆಡಬೇಕಾದ್ರೆ 2 ಅಡಿ ಗುಂಡಿ ಮಾಡಿ 2 ಅಡಿ ಗುಂಡಿ ಮಾಡಿ ನೆಟ್ಟಿರೋದು. 2 ಅಡಿ ಗುಂಡಿ ಮಾಡಿ ನೆಟ್ಟು 2 ಅಡಿ ಗುಂಡಿ ಮಾಡಿದ್ದೀವಿ. ಅದಕ್ಕೆ ನಾವು ಕಾಂಪೋಸ್ಟನ್ನು 80% ಕಾಂಪೋಸ್ಟನ್ನು ಹಾಕಿದ್ದೀವಿ, ಅಂದರೆ ಭಾಗ 80 ಮುಚ್ಚಷ್ಟು. ಆ ನಂತರ ಏನು ಮಾಡಿದ್ದೀವಿ, ಲಾಸ್ಟಿಗೆ ಈ ಕೆನೆ ಮಣ್ಣು ಅಥವಾ ಮರಳು ಮಣ್ಣನ್ನು ಮಿಕ್ಸ್ ಮಾಡಿ ನಾವು ಹಾಕಿದ್ದೀವಿ ಗುಂಡಿಗೆ. ಆ ಮರಳು ಮಣ್ಣನ್ನು ಮಿಕ್ಸ್ ಮಾಡಿ ಹಾಕಿ ಮೇಲ್ಗಡೆ ಬುಟ್ಟಿ ಇಟ್ಟಿರೋದು ನಾವು. ಮೇಲ್ಗಡೆ ಬುಟ್ಟಿರೋದು. ಆ ಮೇಲ್ಗಡೆ ಬುಟ್ಟಿ ಇಟ್ಟಿದ್ದನ್ನು ನಾವು ಅದ್ರ ಮೇಲೆ ದರ್ಗೆಲೆ ಹಾಕಿ ಕೋಲು ಗೂಟದಲ್ಲಿ 2 ಗೂಟ ಹಾಕಿ ಗಿಡ ಕಟ್ಟಿದ್ದೀವಿ, ಗಾಳಿಗೆ ಅಲ್ಲಾಡ್ಬಾರ್ದು ಅಂತೇಳಿ. ಅದು ಆ ನರ್ಸರಿ ಮೆಥಡನ್ನು ತಂದಿದ್ದೀವಿ. ಅಂದರೆ ಸಣ್ಣ ಗಿಡಗಳನ್ನ ನಾವು ನೆಟ್ಟಾಗ ಅದು ನರ್ಸರಿ ಅಂದರೆ ಸಣ್ಣ ಗಿಡದ್ದು ಭಾವನೆನೇ ಬೇಕು, ಅನುಭವ ಬೇಕು. ಎಷ್ಟು ವರ್ಷ ಆಗಿದೆ ಗಿಡಕ್ಕೆ? ಇದಕ್ಕೆ ಈಗ 4ನೇ ವರ್ಷ ಆಗುತ್ತೆ. ಅಂದರೆ ಈಗ 3 ವರ್ಷ ಆಯಿತು. ನೆಕ್ಸ್ಟ್ ಅಕ್ಟೋಬರಿಗೆ 4 ವರ್ಷ ಆಗುತ್ತೆ. ಆಗಸ್ಟ್ ಆಗುತ್ತೆ. ಇದು ನಾವು ಗುಂಡಿ ಮಾಡಬೇಕಾದ್ರೆ ಜಲಮಟ್ಟನೂ ನೋಡ್ಕೊಂಡಿದ್ದೀವಿ. ಅಂದರೆ ಇಳಿಜಾರು ಇರುತ್ತೆ. ಈಗ ನಾವು ಕೆಳಗಡೆ 1.5 ಅಡಿ ತೆಗೆಯೋದು, ಮೇಲ್ಗಡೆ 2 ಅಡಿ ತೆಗೆಯೋದು, ಅಥವಾ ಮೇಲ್ಗಡೆ 1.5 ಅಡಿ ತೆಗೆಯೋದು, ಈ ಥರ ಮಾಡೋದು ಇಲ್ಲ. ತಳಭಾಗನೂ ಜಲಮಟ್ಟ ಬೇಕು, ಲೆವೆಲ್ ಬೇಕು, ಒಂದು ವಿಚಾರ. ಎರಡನೇದ್ದು, ಅದಕ್ಕೆ ಸಾಕಷ್ಟು ಗೊಬ್ಬರ ಹಾಕಬೇಕು. ಅಡಿಗಡೆನ ನಾವು ಈ ಕೆಳಗಡೆ ಬದಿಯಲ್ಲೇ 2 ಅಡಿ ಆಳ ಬೇಕು ಗುಂಡಿ. ಮತ್ತು ಸಾಲಿನ ಸಾಲಿಗೆ 10 ಅಡಿ ಇದೆ. ಇದು ಈಗ ಸಾಲಿನ 10 ಅಡಿ ಇದೆ. 10 ಅಡಿ ಯಾಕಿದೆ ಅಂತ ಹೇಳಿದ್ರೆ ನೋಡಿ, 1 ಕಾಫಿ, 1 ಅಡಿಕೆ ಆಗುತ್ತಾ. ಈ ನೆಕ್ಸ್ಟ್ ಈ ಮುಂದಿನ ವರ್ಷಕ್ಕೆ ನಾವು ಇದಕ್ಕೆ ಕಾಳು ಮೆಣಸು ನೆಡ್ಬೋದು. 3 ಬೆಳೆ ಬರುತ್ತೆ. ಆ 10 ಅಡಿಗಿಂತ ಕಡಿಮೆ ಇದ್ದಾಗ ಏನಾಗ್ತದೆ, ಕಾಳು ಮೆಣಸಿಗೆ ಬೆಳಕು ಕೊಯ್ಲು ಆಗೋದಿಲ್ಲ, ಬೆಳಕು ಸಾಕಷ್ಟು ಸಿಗೋದಿಲ್ಲ. ಬೆಳಕು ಯಾವಾಗ ಸಾಕಷ್ಟು ಸಿಗೋದಿಲ್ಲ ನಿಮಗೆ, ಅದರಲ್ಲಿ ಏನಾಗ್ತದೆ, ಆಹಾರ ಉತ್ಪತ್ತಿನೂ ಕಡಿಮೆ ಆಗ್ತದೆ, ನೀರು ಸ್ಟಾಕ್ ಆಗ್ತದೆ, ಬೆಳಕಿನ ಕೊಯ್ಲು ಆಗೋದಿಲ್ಲ. ಹಾಗಾಗಿ 10 ಅಡಿ ಅಂತರ ನಮಗೆ ಒಂದೊಂದು ಗಿಡಕ್ಕೆ 10 ಅಡಿ ಅಂತರ ಬೇಕು. ಈ ಕಾಫಿನೂ ಬರುತ್ತೆ. ಈಗ ನೋಡಿ, 1 ಎಕರೆಯಲ್ಲಿ 3 ಬೆಳೆಯನ್ನು ಬೆಳೆದಂಗೆ ನೀವು 3 ಎಕರೆ ತೋಟ ಮಾಡ್ದಂಗೆ. 1 ಎಕರೆಗೆ 1 ಕಾಫಿ ತೋಟ, 1 ಅಡಿಕೆ, 1 ಕಾಳು ಮೆಣಸು, ಹೀಗಾಗುತ್ತೆ. ಇದನ್ನು ಫ್ರೆಂಚ್ ಹೊಡೆದಿದ್ದೀರಲ್ಲ? ಹೌದು. ಇದು ಸಾಲಿಗೆ ಹೊಡಿತಿದ್ದೀರಾ? ಪ್ರತಿ ಸಾಲಿಗೂ ಹೊಡಿತೀವಿ ನಾವು. ಈಗಂದ್ರೆ ಈಗದು ಕಡೆ ಎಲ್ಲ ಮುಚ್ಚಿದೆ. ನಾವು ಜೂನ್ ತಿಂಗಳಿಗೆ ಅದನ್ನು ಏನು ಮಾಡ್ತೀವಿ, ಎಲ್ಲ ಅದನ್ನು ಕ್ಲೀನ್ ಮಾಡಿ ಅಡಿಕೆ ಬಡ್ಡೆಗೆ ಹಾಕ್ತೀವಿ ಚರಂಡಿನ. ಅದು ಚರಂಡಿ ಕ್ಲೀನ್ ಮಾಡ್ತೀವಿ. ಈ ಚರಂಡಿ ಪ್ರತಿ ಸಲಿಗೂ ಅಗತ್ಯ. ಇದು ಯಾಕೆ ಅಗತ್ಯ ಅಂತ ಹೇಳಿದ್ರೆ ನೋಡಿ, ಇದು ಈಗ ನೀರು ಮಳೆ ಬರುತ್ತೆ ಅಂತ ಹೇಳೋಣ, 1 ವಾರ ಮಳೆ ಬರುತ್ತೆ ಅಂತ ತಿಳ್ಕೊಳ್ಳಿ. 1 ವಾರ ಮಳೆ ಬಂದಾಗ ನಮ್ಮ ಚರಂಡಿ ಇಲ್ದಿದ್ದಾಗ ಮೇಲ್ಗಡೆ ನೀರು ಸ್ಟಾಕ್ ಆಗ್ತದೆ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಈ ಬೇರೆ ಅಡಿಗೆ ಸ್ಟಾಕ್ ಆಗಿದ ತಕ್ಷಣ ಅದೇನಾಗ್ತದೆ, ಫಂಗಸ್ ಇನ್ಫೆಕ್ಷನ್ ಆಗ್ತದೆ, ಹಾನಿಕಾರಕ ವೈರಸ್ ಅಂತೇಳಿ, ಹಾನಿಕಾರಕ ಸೂಕ್ಷ್ಮ ಜೀವಿಗಳು ಅಲ್ಲಿ ಉತ್ಪತ್ತಿ ಆಗ್ತವೆ. ಉತ್ಪತ್ತಿ ಆಗಿದ ತಕ್ಷಣ ಏನಾಗ್ತದೆ, ಬೇರು ಕುಂಠಿತ ಆಗ್ತದೆ. ಬೇರೆ ಕೆಳಗಡೆಗೆ ಯಾವಾಗ ನೀರು ಜಾಸ್ತಿ ಆಯಿತೋ, ಗಾಳಿ ಓಡಾಡೋಕ್ಕೆ ಕಡಿಮೆ ಆಗುತ್ತೋ, ಗಾಳಿ ಓಡಾಡೋದಿಲ್ವೋ, ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಇದು ಬೇರಿನ ಬೆಳವಣಿಗೆ ಕಡಿಮೆ ಆಗ್ತದೆ. ಬೇರಿನ ಬೆಳವಣಿಗೆ ಕಡಿಮೆ ಆಗಿದ ತಕ್ಷಣ ಸಸ್ಯದ ಮೇಲೆ ಪರಿಣಾಮ ಆಗ್ತದೆ. ಆ ಸಸ್ಯ ಏನಾಗ್ತದೆ ಅಂತ ಹೇಳಿದ್ರೆ, ಇದು ಯಾವುದೇ ಆಹಾರ ತೆಗೆದುಕೊಳ್ಳದೆ ಇದು ಮೇಲೆ ಜಾಸ್ತಿ ಗ್ರೋತ್ ಆಗೋದಿಲ್ಲ, ಪರಿಣಾಮ ಆಗ್ತದೆ. ಇದು ಒಂದು ನಮಗೆ ಚರಂಡಿ ತೆಗೆದಾಗ ಏನಾಗ್ತದೆ, ಗಾಳಿ ಓಡಾಡುತ್ತೆ, ನೀರು ಬಸಿರುತ್ತೆ. ನೀರು ಬಸಿದಾಗ ಅಲ್ಲಿ ಸೂಕ್ಷ್ಮ ಜೀವಿಗಳು ಇರ್ತವೆ. ನಮಗೆ ಪೂರಕವಾದ ಬೇಕಾದಂಥ ಸೂಕ್ಷ್ಮ ಜೀವಿಗಳು ಆ ಮಣ್ಣಿನಲ್ಲಿ ಇರ್ತವೆ. ಆ ಮಣ್ಣಿನಿಂದ ಬೇರಿನ ಮಧ್ಯದಲ್ಲಿ ಸಂಪರ್ಕ ಮಾಡಿ ಬೇರಿಗೆ ಪೋಷಕಾಂಶ ಹೀರುವಿಕೆಗೆ ಸಹಾಯ ಮಾಡ್ತದೆ ಯಾವುದೋ ಸೂಕ್ಷ್ಮ ಜೀವಿಗಳು. ಆ ನೀರು ಅಷ್ಟು ಹಿಂದೆ ಹರಿದು ಹೋದಾಗ ಗಾಳಿ ಇದಾಗ್ತದೆ. ಬೇರಿಗೆ ಅಗತ್ಯ ಆಮ್ಲಜನಕ ಬೇಕು. ಆ ಕಾನ್ಸೆಪ್ಟಲ್ಲಿ ನಾವು ಇವತ್ತು ಚರಂಡಿ ಅಗತ್ಯ. ಚರಂಡಿ ಇಲ್ಲದೆ ಇದ್ದಿರ್ತಕ್ಕಂಥ ತೋಟ ಅಷ್ಟೊಂದು ಬರೋದಿಲ್ಲ. ಮಣ್ಣಿನ ರಚನೆ ಚೇಂಜ್ ಆಗಬೇಕು, ಇದಾಗಬೇಕು. ಹಾಗಾಗಿ ಆಮೇಲೆ ಮತ್ತೆ ಇದು ಬೇಸಾಯ ಮಾಡೋದು ಪ್ರತಿ ವರ್ಷ ಬೇಕಾಗಿದೆಯಾ ಅಡಿಕೆ ಮರಕ್ಕೆ? ಅಂದರೆ ಕೆಲವರೆಲ್ಲ ಏನು ಮಾಡ್ತಾರೆ, ನಮ್ಮಲ್ಲಿ ಬೇಸಾಯ ಮಾಡ್ತಾರೆ ಅಂತಂದರೆ ಇದನ್ನೆಲ್ಲ ಗುಂಡಿ ಅಗಲ ಹೊಡೆದು ಅದಕ್ಕೆ ಗೊಬ್ಬರ ಹಾಕಿ ಮಣ್ಣನ್ನು ಮುಚ್ತಾರೆ. ಇದು ಆ್ಯಕ್ಚುಲಿ ಇದು ಬಡ್ಡೆಯಲ್ಲಿ ಮಣ್ಣನ್ನು ಮುಚ್ಚಬಾರ್ದು. ಇದು ಮಣ್ಣನ್ನು ಮುಚ್ಚಿದ ಕೆಲಸ ಏನಾಗ್ತದೆ ಅಂತಂದರೆ, ಇದು ಈ ಸುಮಾರು ಅಡಿಕೆ ಸುತ್ತಮುತ್ತ 3/4 ಅಡಿ ದೂರದಲ್ಲಿ, ಅಂದರೆ ಸುಮಾರು 1 ಅಡಿ ದೂರದಲ್ಲಿ ಇದು ಈ ಬೇರುಗಳು ಯಾವುದೇ ಕಾರಣಕ್ಕೂ ನೀರು ಮತ್ತು ಗಾಳಿಯನ್ನು ತಗೊಳ್ಳುವಂಥ ಬೇರುಗಳು, ಆಹಾರದ ಪೋಷಕಾಂಶ ತಗೊಳ್ಳುವಂಥ ಬೇರುಗಳಲ್ಲ ಅಡಿಕೆಯಲ್ಲಿ. ಹಾಗಾಗಿ ಏನಾಗ್ತದೆ, ನಮಗೆ ಅದನ್ನು ಮುಚ್ಚಿದರೆ ನೀರು ಮತ್ತು ಆಹಾರ ತಗೊಳ್ಳೋದಿಲ್ಲ, ಯಾವುದು ಗಾಳಿ ತಗೊಳ್ಳೋದಿಲ್ಲ. ಆ ಗಾಳಿ ತಗೊಬೇಕು. ಆಹಾರ ತಗೊಳ್ಳೋದು ಬೇರುಗಳು ದೂರ ಇರ್ತವೆ. ಆ ಗಾಳಿ ತಗೊಳ್ಳೋದು ಬೇರುಗಳು ಮುಚ್ಚಿದ ತಕ್ಷಣ ಏನಾಗ್ತದೆ, ಎಲೆ ಮೇಲೆ ದುಷ್ಪರಿಣಾಮ ಆಗ್ತದೆ. ಆಮ್ಲಜನಕ ಸಿಗಲ್ಲ ಅಂತಂದರೆ ಬೇರಿಗೆ ಆಹಾರ ಹೇಗೆ ಮಾಡುತ್ತೆ. ಹಾಗಾಗಿ ಅದಕ್ಕಾಗಿ ನಾವು 3/4 ಅಡಿ ಬಿಟ್ಟು 1 ಅಡಿ ಬಿಟ್ಟು ಅದನ್ನು ಮುಚ್ಚಬೇಕು. ಬೇಸಾಯ ಮಾಡೋದಿಲ್ವ ಈ ಥರ 2 ಅಡಿ ಗುಂಡಿ ಮಾಡಿ ನೀವು ಅದನ್ನು ಸಮೃದ್ಧವಾಗಿ ಬೇರು 4 ಕಡೆನೂ ಚೆಂದ ಹೋದಾಗ, ಗಿಡ ಸಮೃದ್ಧವಾಗಿ ಬಂದಾಗ ಹೊರಗಡೆಯಿಂದನೇ ನೀವು ಗೊಬ್ಬರ ಹಾಕಿ ಮಣ್ಣು ಹಾಕಿದರೆ ಸಾಕಾಗುತ್ತೆ.
ಈಗ ಮತ್ತೆ ಈಗ ಈ ಎಲೆ ಚುಕ್ಕಿ ರೋಗ ಅಂತ ಇದೆಯಲ್ಲ, ಇದು ಎಲೆ ಚುಕ್ಕಿ ರೋಗ ಇದು ಹೆಂಗೆ ನಿರಂತರ ಮಾಡೋದು? ಅಂದರೆ ಇದ್ರ ಬಗ್ಗೆ ಸೈಂಟಿಸ್ಟ್ಗಳು ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ. ನಮ್ಮ ಅಧ್ಯಯನದ ಪ್ರಕಾರ ನಾವು ಹೇಳ್ಬೇಕಂದ್ರೆ ನಮ್ಮದೊಂದು ರೈತರ ಅಧ್ಯಯನದ ಪ್ರಕಾರ, ನಾನು ರೈತ ಆಗಿರೋದ್ರಿಂದ ಇದು ಯಾವಾಗ ಬರುತ್ತೆ ಅಂತಂದರೆ, ಇದು ನೋಡಿ ಆ ಮೇಲ್ಗಡೆ ಎಲೆಗೆ ಬಂದಿಲ್ಲ, ಇದಕ್ಕೆ ಬಂದಿಲ್ಲ, ಅದಕ್ಕೆ ಬಂದಿಲ್ಲ, ಇದಕ್ಕೆ ಬಂದಿಲ್ಲ. ಇದು ಯಾವಾಗ ಎಲೆ ಬಿಸಿರೋದು? ಸುಮಾರು ಅಕ್ಟೋಬರಲ್ಲಿ ಬಂದಿರುತ್ತೆ ಇದು. ಹೌದಾ? ಅಕ್ಟೋಬರ್ ನಂತರ, ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಬಂದಿಲ್ಲ, ಇಲ್ಲಿ ತನಕ ಬರಲಿಲ್ಲ, ಇನ್ನೊಂದು ತಿಂಗಳು ಬರೋದಿಲ್ಲ. ಆಗಸ್ಟಲ್ಲಿ ಅಕ್ಟೋಬರಲ್ಲಿ ಬರೋದು. ಅಕ್ಟೋಬರಲ್ಲಿ ಯಾವ ವಾತಾವರಣ ಇರ್ತದೆ ಅಂತಂದರೆ ಏನಾಗ್ತದೆ, ಗಾಳಿಯಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ, ಥಂಡಿ ಅಂಶ ಇರುತ್ತೆ. ಆ ಥಂಡಿ ಅಂಶಕ್ಕೆ ಫಂಗಲ್ ಇನ್ಸ್ಪೆಕ್ಷನ್ ಆಗ್ತದೆ. ಆ ಟೋಟಲಿ ಆ ಗಾಳಿ ಏರಿಯಾನೇ ಫಂಗಲ್ ಇನ್ಸ್ಪೆಕ್ಷನ್ ಆಗ್ತದೆ, ಫಂಗಸ್ ಇನ್ಸ್ಪೆಕ್ಷನ್ ಆಗ್ತದೆ. ಆ ಫಂಗಸ್ಸಿಂದ ಇದು ಬಂದಿರೋದು. ಆವಾಗನೇ ಎಲೆ ಚುಕ್ಕೆ ರೋಗ ಬರೋದು, ಅದ್ರ ಮೇಲೆ ಎಲೆ ಚುಕ್ಕೆ ಬರೋದಿಲ್ಲ. ನಮ್ಮಲ್ಲಿ ಏನಾಗ್ತದೆ ಅಂತಂದರೆ, ಈ ತೇವಾಂಶ ಕಡಿಮೆ ಆದಾಗ ಗಾಳಿಯಲ್ಲಿ ಇದು ಸರಿಯಾಗುತ್ತೆ. ಬೇಸಿಗೆಯಲ್ಲಿ ಮತ್ತು ಮಳೆಗಾಲದ ಸುರಿವಿಗೆ ಬೇಸಿಗೆ ನಂತರ, ಈ ಡಿಸೆಂಬರ್ ನಂತರ ಕಡಿಮೆ ಆಗುತ್ತೆ. ಅದಕ್ಕಿಂತ ಮೊದಲು ಇದು ಜಾಸ್ತಿ ಆಗುತ್ತೆ. ಹಾಗೆ ನಾವು ಒಂದು ಯೋಚನೆ ಮಾಡಬೇಕು. ಅಡಿಕೆ ತೋಟದಲ್ಲಿ ಒಂದು 10 ಅಡಿಗೆ ಹಾಕಿದರೆ ನಮಗೆ 3 ಬೆಳೆ ಕೊಯ್ಬೋದು, ಬೆಳಕಿನ ಕೊಯ್ಲಾಗ್ತದೆ. ಎರಡನೇದು ಚರಂಡಿ ಅತಿ ಅಗತ್ಯ. ಚರಂಡಿ ಮಾಡಲಿಲ್ಲ ಅಂತಂದರೆ ನಿಮ್ಗೆ ಏನಾಗ್ತದೆ, ಅದು ನೀರಲ್ಲಿ ಫ್ಲಾಟ್ ಆಗಿ ಒಳಗಡೆಗೆ ಅದು ಫಂಗಸ್ ಇನ್ಸ್ಪೆಕ್ಷನ್ ಆಗಿ ಬೇರು ವೀಕ್ನೆಸ್ ಆಗಿ ಸಸ್ಯ ಬೆಳೆಯೋದಿಲ್ಲ. ಸಸ್ಯ ದ್ಯುತಿ ಸಂರಕ್ಷಣಾ ಕ್ರಿಯೆ ಅಂತ ಕೇಳಿದ್ರೆ ನೀವು, ಫೋಟೋಸಿಂಥಸಿಸ್ ಅಂತ ಕೇಳ್ತೀರಿ. ಇದು ಆಹಾರ ತಯಾರು ಮಾಡುತ್ತೆ. ಈ ಸೂರ್ಯನ ಬೆಳಕಿನ ಶಕ್ತಿಯನ್ನು ತಗೊಂಡು ಇದು ಆಹಾರ ತಯಾರು ಮಾಡುತ್ತೆ. ಅವಾಗೇನಾಗ್ತದೆ, ಇದು ನಮಗೆ ಅಡಿಗಡೆ ಆಮ್ಲಜನಕ ತಗೊಂಡು ಬೇರು ಸಮೃದ್ಧವಾಗಿದ್ದರೆ, ಪೋಷಕಾಂಶ ಚೆನ್ನಾಗಿ ತಗೊಂಡಾಗ ಇದರಲ್ಲಿ ಏನಾಗ್ತದೆ, ಒಂದು ನೀರಿನ ರಂಧ್ರಗಳು, ನೀರನ್ನು ಹಿಡಿದಿರ್ತಕ್ಕಂಥ ರಂಧ್ರಗಳು ಇರ್ತವೆ ಎಲೆಯಲ್ಲಿ. ಅದು ನಮಗೆ ಬೇರು ಮತ್ತು ಆಮ್ಲಜನಕ ಬೇರಿಗೆ ಸಿಗದೇ ಇದ್ದಾಗ ವೀಕ್ನೆಸ್ ಆಗಿ ಇದು ನೀರನ್ನು ಹಿಡಿದಿರ್ತಕ್ಕಂಥ ರಂಧ್ರಗಳು ಮುಚ್ಚಿಕೊಳ್ತವೆ. ಮುಚ್ಚಿಕೊಡ್ದಾಗ ಆಹಾರ ತಯಾರು ಮಾಡಿಕೊಡೋಕ್ಕಾಗೋದಿಲ್ಲ. ಇದರಲ್ಲಿ ಅಷ್ಟೊಂದು ದುಷ್ಪರಿಣಾಮ ಆಗ್ತದೆ. ಹಾಗಾಗಿ ನಾವು ಏನು ಮಾಡಬೇಕು, ಒಂದು ಚರಂಡಿ, ಒಂದು ಅಂತರ, ಬೆಳಕಿನ ಕೊಯ್ಲು, ಅಂತರ ಕಾಯ್ಕೊಬೇಕು. ಚರಂಡಿ ಅತಿ ಮುಖ್ಯ. ಹಾಗಾಗಿ ಇಷ್ಟೆಲ್ಲ ಪರಿಣಾಮ ಆಗ್ತದೆ. ಇನ್ನೇನಾದ್ರು ಹೇಳಕ್ಕಿದೆ? ಇಲ್ಲ, ಇದು ಭಾರಿ ಒಳ್ಳೆ ಪದ್ಧತಿ ನೀವು ಮಾಡಿರೋದು. ಅದನ್ನೇ ನಾನು ನಿಮಗೆ ನೋಡ್ತಾನೆ ಕೇಳಿದೆ, ಇದು ಭಾರಿ ಚೆನ್ನಾಗಿ ಬಂದಿದೆ ಗಿಡಗಳು. ಇದು ಅಕ್ಟೋಬರಿಗೆ ಮುಂದಿನ ಅಕ್ಟೋಬರಿಗೆ 4 ವರ್ಷ ಆಗುತ್ತೆ. 4ನೇ ವರ್ಷ ಇದು. ಇನ್ನು ಮುಂದಿನ ವರ್ಷಕ್ಕೆ ಒಂದೊಂದು ಹಿಂಗಾರ ಬರುತ್ತೆ. ಇದು ಇದೇ ಟೈಪ್ ಬಂದರೆ ಮಾತ್ರ ಬೆಳೆ ಮಾಡಲಿಕ್ಕೆ ಸಾಧ್ಯ. ಭಾರಿ ಚೆನ್ನಾಗಿದೆ ಇದು. ಇದನ್ನು ನಾವು ಅಳವಡಿಸೋಕ್ಕೆ ಮಾಡ್ತೀವಿ. ಧನ್ಯವಾದಗಳು.